ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ನಿಕೋಲಾ ಟೆಸ್ಲಾ, ದಿ ಅನ್ಸಂಗ್ ಜೀನಿಯಸ್ ಹೂ ಎಲೆಕ್ಟ್ರಿಫೈಡ್ ದಿ ವರ್ಲ್ಡ್, ಪಾರ್ಟ್ ಶೂನ್ಯ. 1. ನಿಕೋಲಾ ಟೆಸ್ಲಾ, ದಿ ಅನ್ಸಂಗ್ ಜೀನಿಯಸ್ ಹೂ ಎಲೆಕ್ಟ್ರಿಫೈಡ್ ದ ವರ್ಲ್ಡ್. ಪರಿಚಯ. ಮಾನವನ ಮನಸ್ಸಿನ ಅಸಾಧಾರಣ ಸಾಮರ್ಥ್ಯಗಳು ಪೌರಾಣಿಕ ವ್ಯಕ್ತಿಗಳನ್ನು ನಿರ್ಮಿಸಿವೆ. ಐನ್ಸ್ಟೈನ್ ಆಗಾಗ್ಗೆ ಗಮನ ಸೆಳೆಯುತ್ತಾರೆ. ಆದಾಗ್ಯೂ ನಮ್ಮ ದೈನಂದಿನ ಜೀವನವನ್ನು ರೂಪಿಸುವ ಪ್ರಾಯೋಗಿಕ ನಾವೀನ್ಯತೆಗಳ ವಿಷಯಕ್ಕೆ ಬಂದಾಗ ನಿಕೋಲಾ ಟೆಸ್ಲಾ ಸಾಟಿಯಿಲ್ಲದ ಅಪರೂಪದ ಅದ್ಭುತ ಮನಸ್ಸಿನಂತೆ ನಿಲ್ಲುತ್ತಾರೆ. ಆರಂಭಿಕ ವರ್ಷಗಳು ಮತ್ತು ಶಿಕ್ಷಣ. 1856ರಲ್ಲಿ ಆಸ್ಟ್ರಿಯನ್ ಸಾಮ್ರಾಜ್ಯದಲ್ಲಿ, ಇಂದಿನ ಕ್ರೊಯೇಷಿಯಾ, ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಜನಿಸಿದ ಟೆಸ್ಲಾ ಚಿಕ್ಕ ವಯಸ್ಸಿನಿಂದಲೇ ಗಮನಾರ್ಹ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದರು. ಈಡೆಟಿಕ್ ಸ್ಮರಣೆ ಮತ್ತು ಸಮಗ್ರ ಕಲನಶಾಸ್ತ್ರಕ್ಕೆ ಒಲವು ಹೊಂದಿದ್ದ ಅವರು ಪ್ರೌಢಶಾಲೆಯನ್ನು ಮೊದಲೇ ಮುಗಿಸಿದರು ಮತ್ತು ಎಲ್ಲಾ ವಿಲಕ್ಷಣಗಳ ವಿರುದ್ಧ ಎಂಜಿನಿಯರಿಂಗ್ ಅಧ್ಯಯನ ಮಾಡುವ ಅವಕಾಶವನ್ನು ಪಡೆದರು. ಸವಾಲುಗಳು ಮತ್ತು ವಿಜಯಗಳು. ಅವರ ವಿಶ್ವವಿದ್ಯಾನಿಲಯದ ವರ್ಷಗಳಲ್ಲಿ ಆರಂಭಿಕ ಹಿನ್ನಡೆಗಳು ಮತ್ತು ಹಣಕಾಸಿನ ಹೋರಾಟಗಳ ಹೊರತಾಗಿಯೂ ಟೆಸ್ಲಾ ಅವರ ಪ್ರತಿಭೆಯು ಥಾಮಸ್ ಎಡಿಸನ್ ಅವರ ಗಮನವನ್ನು ಸೆಳೆಯಿತು. ಇದು ಸಹಯೋಗಕ್ಕೆ ಕಾರಣವಾಯಿತು. ಟೆಸ್ಲಾರವರ ಕೆಲಸವನ್ನು ಎಡಿಸನ್ ದುರ್ಬಳಕೆ ಮಾಡಿಕೊಂಡರು. ಅವರು ವಿದ್ಯುತ್ ಕ್ರಾಂತಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದರು. ಪರ್ಯಾಯ ವಿದ್ಯುತ್ ಆಕ್ ಮೇಲೆ ಕೇಂದ್ರೀಕರಿಸಿದರು. ವಾರ್ ಆಫ್ ದಿ ಕರೆಂಟ್ಸ್. ಟೆಸ್ಲಾದ ಆಕ್ ಸಿಸ್ಟಮ್ ಮತ್ತು ಎಡಿಸನ್ ಡಿಸಿ ಸಿಸ್ಟಮ್ ನಡುವಿನ ತೀವ್ರ ಪೈಪೋಟಿಯು 19ನೇ ಶತಮಾನದ ಅಂತ್ಯದಲ್ಲಿ ಪರಾಕಾಷ್ಠೆಯನ್ನು ತಲುಪಿತು. ಎಸಿಯನ್ನು ಅಪಖ್ಯಾತಿಗೊಳಿಸಲು ಪ್ರಾಣಿಗಳನ್ನು ಸಾರ್ವಜನಿಕವಾಗಿ ವಿದ್ಯುದಾಘಾತ ಮಾಡುವುದು ಸೇರಿದಂತೆ ಎಡಿಸನ್ ಕರಾಳ ತಂತ್ರಗಳನ್ನು ಆಶ್ರಯಿಸಿದರು. ಟೆಸ್ಲಾರವರ ಸ್ಥಿತಿಸ್ಥಾಪಕತ್ವವು ಅವರ ಐಕಾನಿಕ್ ವರ್ಲ್ಡ್ ಫೇರ್ ಪ್ರದರ್ಶನದ ಮೂಲಕ ಪ್ರದರ್ಶಿಸಲ್ಪಟ್ಟಿತು. ಅಂತಿಮವಾಗಿ ಆಚೆ ವಿದ್ಯುತ್ ವ್ಯವಸ್ಥೆಗಳಿಗೆ ಮಾನದಂಡವಾಯಿತು. ಟೆಸ್ಲಾಸ್ ಲೆಗಸಿ. ಟೆಸ್ಲಾರ ಆವಿಷ್ಕಾರಗಳು ವಾರ್ ಆಫ್ ದಿ ಕರೆಂಟ್ಸ್ಗಿಂತಲೂ ಹೆಚ್ಚು ವಿಸ್ತರಿಸಿದೆ. ಆಕ್ ಮೋಟಾರ್ಗಳು, ಜನರೇಟರ್ಗಳು, ಟ್ರಾನ್ಸ್ಫಾರ್ಮರ್ಗಳು ಮತ್ತು ವಿದ್ಯುತ್ ಪ್ರಸರಣ ತಂತ್ರಜ್ಞಾನಗಳಿಗಾಗಿ ಅವರ ವಿನ್ಯಾಸಗಳು ಆಧುನಿಕ ವಿದ್ಯುತ್ ವ್ಯವಸ್ಥೆಗಳ ಬೆನ್ನೆಲುಬಾಗಿ ಉಳಿದಿವೆ. ಎಡಿಸನ್ ಅನುಗ್ರಹದಿಂದ ಪತನದ ಹೊರತಾಗಿಯೂ ಇಬ್ಬರು ಸಂಶೋಧಕರು ಸಮಾಜಕ್ಕೆ ಗಣನೀಯ ಕೊಡುಗೆ ನೀಡಿದರು. ತೀರ್ಮಾನ. ನಿಕೋಲಾ ಟೆಸ್ಲಾ ಅವರ ವಿನಮ್ರ ಆರಂಭದಿಂದ ಜಾಗತಿಕ ಖ್ಯಾತಿಯ ಪ್ರಯಾಣ ಮತ್ತು ಆಧುನಿಕ ಪ್ರಪಂಚದ ಮೇಲೆ ಅವರ ಆವಿಷ್ಕಾರಗಳ ಪ್ರಭಾವವು ಸೃಜನಶೀಲ ಮನಸ್ಸಿನ ಶಕ್ತಿಗೆ ಸಾಕ್ಷಿಯಾಗಿದೆ. ಅವರ ಕಾಲದಲ್ಲಿ ಅವರ ತೇಜಸ್ಸು ಮರೆಯಾಗಿದ್ದರೂ ಟೆಸ್ಲಾ ಅವರ ಪರಂಪರೆಯು ನಾವು ಇಂದು ಬಳಸುವ ಪ್ರತಿಯೊಂದು ವಿದ್ಯುತ್ ಉಪಕರಣಗಳು ಮತ್ತು ವಿದ್ಯುತ್ ವ್ಯವಸ್ಥೆಯಲ್ಲಿ ಜೀವಿಸುತ್ತದೆ. ಪರಿಚಯ. ನಿಕೋಲಾ ಟೆಸ್ಲಾ ಸಾಮಾನ್ಯವಾಗಿ ಇತರ ಐತಿಹಾಸಿಕ ವ್ಯಕ್ತಿಗಳಿಂದ ಮುಚ್ಚಿಹೋಗಿದ್ದಾರೆ. ಅವರ ನವೀನ ಮನಸ್ಸಿನಿಂದ ಪ್ರಪಂಚದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟಿದ್ದಾರೆ. ಅವರ ಕೆಲವು ಆವಿಷ್ಕಾರಗಳು ಸುಪ್ರಸಿದ್ಧವಾಗಿದ್ದರೆ ಇನ್ನು ಕೆಲವು ಕಾಲಾಂತರದಿಂದ ಮರೆಯಾಗಿವೆ. ಈ ಪರಿಶೋಧನೆಯಲ್ಲಿ ಟೆಸ್ಲಾ ಅವರು ಅರ್ಹವಾದ ಮನ್ನಣೆಯನ್ನು ಪಡೆಯದ 4 ಅದ್ಭುತ ಆವಿಷ್ಕಾರಗಳನ್ನು ನಾವು ಪರಿಶೀಲಿಸುತ್ತೇವೆ. 1. ರೇಡಿಯೋ ವೇವ್ಸ್ ಮತ್ತು ಮಾರ್ಕೋನಿಯ ಮಿಸ್ಅಟ್ರಿಬ್ಯೂಷನ್. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಗುಗ್ಲಿಲ್ಮೊ ಮಾರ್ಕೋನಿ ರೇಡಿಯೋದ ಏಕೈಕ ಸಂಶೋಧಕನಾಗಿರಲಿಲ್ಲ. 1898ರಲ್ಲಿ ರೇಡಿಯೋ ನಿಯಂತ್ರಿತ ದೋಣಿಯ ಗಮನಾರ್ಹ ಪ್ರದರ್ಶನದೊಂದಿಗೆ ರೇಡಿಯೋ ತರಂಗಗಳ ಬಗ್ಗೆ ಟೆಸ್ಲಾ ಅವರ ಒಳನೋಟಗಳು 1893ರ ಹಿಂದಿನದು. ರೇಡಿಯೋ ತಂತ್ರಜ್ಞಾನಕ್ಕೆ ಟೆಸ್ಲಾರ ಕೊಡುಗೆಗಳು ಇತಿಹಾಸದ ವಾರ್ಷಿಕಗಳಲ್ಲಿ ಸ್ಪಾಟ್ಲೈಟ್ಗೆ ಅರ್ಹವಾಗಿವೆ. 2. ಎಕ್ಸ್ರೇ ಛಾಯಾಗ್ರಹಣ ಮತ್ತು ಎಡಿಸನ್ನ ದುರಂತ ಪರೀಕ್ಷೆ. ಎಕ್ಸ್ರೇ ತಂತ್ರಜ್ಞಾನದಲ್ಲಿ ಟೆಸ್ಲಾ ಅವರ ಪ್ರವರ್ತಕ ಕೆಲಸವು ವಿಲ್ಹೆಲ್ಮ್ ರಾಂಟ್ಜೆನ್ರ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಆವಿಷ್ಕಾರಕ್ಕೆ ಮುಂಚಿತವಾಗಿತ್ತು. ಕಿರಣಗಳ ಅಪಾಯಗಳ ಬಗ್ಗೆ ಎಚ್ಚರಿಕೆಯ ಹೊರತಾಗಿಯೂ ಎಡಿಸನ್ ಅಜಾಗರೂಕ ಪ್ರಯೋಗಗಳನ್ನು ನಡೆಸಿದರು. ಅದು ಅವರ ಉದ್ಯೋಗಿಗಳಲ್ಲಿ ಒಬ್ಬರ ದುರಂತ ಸಾವಿಗೆ ಕಾರಣವಾಯಿತು. ವೈದ್ಯಕೀಯ ಉದ್ದೇಶಗಳಿಗಾಗಿ ಎಕ್ಸ್ರೇ ಅಪ್ಲಿಕೇಶನ್ಗಳಲ್ಲಿ ಟೆಸ್ಲಾ ಅವರ ದೂರದೃಷ್ಟಿಯು ಹೆಚ್ಚಾಗಿ ಗಮನಿಸಲಿಲ್ಲ. 3. ನಯಾಗರಾ ಜಲಪಾತದಲ್ಲಿ ಜಲವಿದ್ಯುತ್ ಶಕ್ತಿ. ನಯಾಗರಾ ಜಲಪಾತದಲ್ಲಿನ ಮೊದಲ ಶಕ್ತಿಶಾಲಿ ಜಲವಿದ್ಯುತ್ ಸ್ಥಾವರದ ಟೆಸ್ಲಾ ವಿನ್ಯಾಸವು ಜಲಪಾತಗಳಿಂದ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಬಳಸಿಕೊಳ್ಳುವ ಬಗ್ಗೆ ಸಂದೇಹವನ್ನು ನಿರಾಕರಿಸಿತು. ಅವರ ದೂರದೃಷ್ಟಿಯ ವಿಧಾನವು ಪ್ರಾಯೋಗಿಕ ಶಕ್ತಿ ಪರಿಹಾರಗಳಿಗೆ ದಾರಿ ಮಾಡಿಕೊಟ್ಟಿತು ಮತ್ತು ಪ್ರಬಲ ಶಕ್ತಿಯ ಮೂಲವಾಗಿ ನೀರಿನ ಕಾರ್ಯಸಾಧ್ಯತೆಯನ್ನು ಸಾಬೀತುಪಡಿಸಿತು. 4. ಭೂಕಂಪ ಯಂತ್ರ ಮತ್ತು ಟೆಸ್ಲಾ ಟವರ್. ಬಹುತೇಕ ಮಾಂತ್ರಿಕವಾಗಿ ತೋರುವ ಒಂದು ಪ್ರದರ್ಶನದಲ್ಲಿ ಟೆಸ್ಲಾ ಪಾಕೆಟ್ ಗಾತ್ರದ ಭೂಕಂಪನ ಯಂತ್ರವನ್ನು ಪ್ರದರ್ಶಿಸಿದರು. ಕಟ್ಟಡಗಳನ್ನು ಅವುಗಳ ನೈಸರ್ಗಿಕ ಆವರ್ತನಗಳೊಂದಿಗೆ ಜೋಡಿಸುವ ಮೂಲಕ ಅಲುಗಾಡುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಹೆಚ್ಚುವರಿಯಾಗಿ ಮಹತ್ವಾಕಾಂಕ್ಷೆಯ ಟೆಸ್ಲಾ ಟವರ್ ಅನ್ನು ಸಾಮಾನ್ಯವಾಗಿ ಉಚಿತ ಶಕ್ತಿಯ ಅನ್ವೇಷಣೆ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಯಿತು. ಆರಂಭದಲ್ಲಿ ವೈರ್ಲೆಸ್ ಸಂವಹನ ಗೋಪುರವಾಗಿ ಕಲ್ಪಿಸಲಾಗಿತ್ತು. ಯೋಜನೆಯ ವೈಫಲ್ಯವು ಟೆಸ್ಲಾರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು. ಟೆಸ್ಲಾರವರ ವೈಯಕ್ತಿಕ ಹೋರಾಟಗಳು ಮತ್ತು ಅಂತಿಮ ದಿನಗಳು. ಅವರ ಹಲವಾರು ಆವಿಷ್ಕಾರಗಳ ಹೊರತಾಗಿಯೂ ಟೆಸ್ಲಾರ ಜೀವನವು ದುರಂತ ತಿರುವು ಪಡೆದುಕೊಂಡಿತು. ಅವರ ಕೆಲಸದಲ್ಲಿ ಅಚಲವಾದ ಸಮರ್ಪಣೆ, ಆರ್ಥಿಕ ದುರದೃಷ್ಟಗಳು ಮತ್ತು ವೈಯಕ್ತಿಕ ವಿಲಕ್ಷಣತೆಗಳು ಸೇರಿಕೊಂಡು ಅವರ ಮಾನಸಿಕ ಆರೋಗ್ಯದ ಕುಸಿತಕ್ಕೆ ಕಾರಣವಾಯಿತು. ಪ್ರಪಂಚದ ಮೊದಲ ಬಿಲಿಯನೇರ್ ಆಗಬಹುದಾಗಿದ್ದ ದಾರ್ಶನಿಕನು ಲಾಭಕ್ಕಿಂತ ಪರಹಿತ ಚಿಂತನೆಯನ್ನು ಆರಿಸಿಕೊಂಡನು. ಒಪ್ಪಿಕೊಳ್ಳದ ತೇಜಸ್ಸಿನ ಪರಂಪರೆಯನ್ನು ಬಿಟ್ಟುಬಿಟ್ಟನು.
ತೀರ್ಮಾನ: ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನಿಕೋಲಾ ಟೆಸ್ಲಾ ಅವರ ಕೊಡುಗೆಗಳು ಪ್ರಸಿದ್ಧ ಸಾಧನೆಗಳನ್ನು ಮೀರಿ ವಿಸ್ತರಿಸುತ್ತವೆ. ಅವರ ಆವಿಷ್ಕಾರಗಳ ಕಡಿಮೆ ತಿಳಿದಿರುವ ಅಂಶಗಳನ್ನು ನಾವು ಬಹಿರಂಗಪಡಿಸಿದಾಗ ಟೆಸ್ಲಾ ಅವರ ತೇಜಸ್ಸು 2 ಅಂಚಿನ ಕತ್ತಿಯಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಅವನ ಆವಿಷ್ಕಾರಗಳು ಭವಿಷ್ಯವನ್ನು ರೂಪಿಸಿದಾಗ ಹಣಕಾಸಿನ ಲಾಭದ ಬಗ್ಗೆ ಅವನ ಉದಾಸೀನತೆ ಮತ್ತು ಅವನ ನಿರಂತರ ಜ್ಞಾನದ ಅನ್ವೇಷಣೆ ಅವನ ಅಂತಿಮ ಅವನತಿಗೆ ಕಾರಣವಾಯಿತು. ಟೆಸ್ಲಾ ಅವರ ಕಥೆಯು ಪ್ರತಿಭೆಯ ಸಂಕೀರ್ಣತೆಗೆ ಸಾಕ್ಷಿಯಾಗಿದೆ ಮತ್ತು ಅದರ ಜೊತೆಯಲ್ಲಿರುವ ಆಗಾಗ್ಗೆ ಕಡೆಗಣಿಸದ ಹೋರಾಟಗಳು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ.